ಆತ್ಮೀಯರೇ, ತಮಗೆಲ್ಲರಿಗೂ ಪರಿವರ್ತನ್ ಕ್ಲಾಸಸ್ಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಹಲವಾರು ವರ್ಷಗಳಿಂದ ಶಿಕ್ಷಕರಾಗಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಡಿ.ಎಡ್, ಬಿ.ಎ. ಬಿ.ಎಡ್, ಬಿ.ಎಸ್ಸಿ ಬಿ.ಎಡ್ ಈ ರೀತಿ ವೃತ್ತಿಪರ ಕೋರ್ಸ್ಗಳನ್ನು ಮಾಡಿಕೊಂಡು ಕಾಯ್ತಾ ಇರ್ತಕ್ಕಂಥ ಸಾವಿರಾರು ಸ್ಪರ್ಧಾರ್ಥಿಗಳಿಗೆ ರಾಜ್ಯ ಸರ್ಕಾರ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ಅದೇನಪ್ಪ ಅಂದ್ರೆ ಸಾವಿರಾರು ಶಿಕ್ಷಕರ ಹುದ್ದೆಗಳನ್ನು ತುಂಬಿಕೊಳ್ತಾ ಇದ್ದಾರೆ. ಅದರೊಳಗೆ ಈ ವಿಡಿಯೋದೊಳಗೆ ನಾವು ಪ್ರಮುಖವಾಗಿ ಗಣಕ ವಿಜ್ಞಾನ ಶಿಕ್ಷಕರ ಬಗ್ಗೆ ನೋಡೋಣ. ಇಲ್ಲಿ ಗಣಕ ವಿಜ್ಞಾನ ಶಿಕ್ಷಕರು ಕಂಪ್ಯೂಟರ್ ಸೈನ್ಸ್ ಟೀಚರ್ಸು 1ರಿಂದ 8ನೇ ತರಗತಿಗೆ ಪಾಠ ಮಾಡಲಿಕ್ಕೆ 44,425ರಿಂದ 83,700 ಅವರ ವೇತನ. ಒಟ್ಟು ಹುದ್ದೆಗಳನ್ನು ನೋಡಿದರೆ 500 ಹುದ್ದೆಗಳನ್ನು ತುಂಬಿಕೊಳ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ 300 ಹುದ್ದೆಗಳು, ಕಲ್ಯಾಣ ಕರ್ನಾಟಕೇತರಕ್ಕೆ 200 ಹುದ್ದೆಗಳನ್ನು ತುಂಬಿಕೊಳ್ತಾ ಇದ್ದಾರೆ. ಒಟ್ಟು 500 ಹುದ್ದೆಗಳು. ಹಾಗಾದರೆ ವಿದ್ಯಾರ್ಹತೆ ಏನು? ವಿದ್ಯಾರ್ಹತೆಯನ್ನು ನೋಡೋದಾದ್ರೆ BSc ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು. ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ BCA ಮಾಡಿದವರಿಗೂ ಕೂಡ ಅವಕಾಶ ಇದೆ. ಆ ರೀತಿ BSc ಇನ್ ಕಂಪ್ಯೂಟರ್ ಸೈನ್ಸ್ ಅಂದರೆ ಫಿಸಿಕ್ಸ್, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ಈ ರೀತಿ ಕಾಂಬಿನೇಷನ್ ತೆಗೆದುಕೊಂಡಿರ್ತಕ್ಕಂಥವ್ರು ಕೂಡ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಾಗಲಿಕ್ಕೆ ಅವಕಾಶ ಇದೆ. ಆನಂತರ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಇನ್ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಈ ಪದವಿಗಳನ್ನು ಪಡೆದಿರ್ತಕ್ಕಂಥವ್ರು ಕೂಡ ಶಿಕ್ಷಕರಾಗಲಿಕ್ಕೆ ಅವಕಾಶ ಇದೆ. ಇದರ ಜೊತೆಗೆ ಕನಿಷ್ಠ ಇವರು ಪದವಿಯಲ್ಲಿ 50% ಪರ್ಸೆಂಟೇಜನ್ನು ಮಾಡಿರಲೇಬೇಕು. ಹಾಗೂ SSLC ಒಳಗೆ ಕನ್ನಡ ಭಾಷೆಯನ್ನು ಒಂದು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಅಧ್ಯಯನ ಮಾಡಿರಬೇಕು. ಅದರ ಜೊತೆಗೆ ಇವರು NCTCನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ನೇಮಕಾತಿಯಾದ 5 ವರ್ಷದ ಒಳಗಾಗಿ B.Ed ಮಾಡಿಕೊಳ್ಳಲೇಬೇಕು ಕಂಪಲ್ಸರಿಯಾಗಿ. ಆತ್ಮೀಯರೇ, ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. B.Ed ನೀವು ವೃತ್ತಿಗೆ ಜಾಯ್ನ್ ಆದಮೇಲೆ 5 ವರ್ಷದ ಒಳಗಾಗಿ B.Ed ಕಂಪಲ್ಸರಿ ಮಾಡಿಕೊಳ್ಳೇಬೇಕಂತಕ್ಕಂಥ ಷರತ್ತಿದೆ. ಅದರ ಜೊತೆಗೆ TET ಕೂಡ 5 ವರ್ಷದ ಒಳಗಾಗಿ ನೀವು ಮುಂದೆ ಪಾಸ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಷರತ್ತನ್ನು ಕೂಡ ಇಲಾಖೆ ಇಲ್ಲಿ ನಿಮಗೆ ಕೊಟ್ಟಿದೆ. ಇನ್ನು ಪರೀಕ್ಷೆಗಳು ಯಾವ ರೀತಿ ತೆಗೆದುಕೊಳ್ತಾರೆ ವೇಟೇಜನ್ನು ಅನ್ನೋದನ್ನು ನೋಡೋದಾದರೆ CET ಒಳಗೆ ಪಡೆದಿರ್ತಕ್ಕಂಥ ಮಾರ್ಕ್ಸನ್ನು 70% ಆಗಿ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಅದರ ಜೊತೆಗೆ ಪದವಿ ಒಳಗೆ BSc, BCA, BE ಕಂಪ್ಯೂಟರ್ ಸೈನ್ಸು ಈ ರೀತಿ ನೀವು ಇಂಜಿನಿಯರಿಂಗ್ ಒಳಗೆ BSc ಒಳಗೆ ಅಥವಾ BCE ಒಳಗೆ ಪಡೆದಿರ್ತಕ್ಕಂಥ ಡಿಗ್ರಿ ಪರ್ಸೆಂಟೇಜ್ 30% ಅವರು ಕನ್ಸಿಡರ್ ಮಾಡಿ ಒಟ್ಟು 100%ಗೆ ವೇಟೇಜನ್ನು ಕೊಡ್ತಾರೆ. ಆತ್ಮೀಯರೇ, ಇನ್ನು ಪರೀಕ್ಷೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ನೋಡ್ರಿ, ಸಾಮಾನ್ಯ ಪತ್ರಿಕೆ 2 ಪತ್ರಿಕೆಗಳಿರ್ತವೆ. ಪತ್ರಿಕೆ 1 ಮತ್ತು ಪತ್ರಿಕೆ 2. ಪತ್ರಿಕೆ 1ರೊಳಗೆ 150 ಅಂಕಗಳಿಗೆ OMR ಮಾದರಿಯಲ್ಲಿ ಪರೀಕ್ಷೆಯನ್ನು ನಡೆಸ್ತಾರೆ. ಯಾವ್ಯಾವ ವಿಷಯಗಳ ಮೇಲೆ ಪ್ರಶ್ನೆಗಳು ಬರ್ತಾವಪ್ಪ ಅಂತಂದ್ರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ GK, ಕರೆಂಟ್ ಅಫಿಯರ್ಸ್, ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನ, ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್ನು, ಆನಂತರ ಕಂಪ್ಯೂಟರ್ ಲಿಟ್ರಸಿ ಎಲ್ಲ ವಿಷಯಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಆದ್ಮೇಲೆ 150 ಅಂಕಗಳಿಗೆ ಮೊದಲನೇ ಪತ್ರಿಕೆಯನ್ನು ತೆಗೆದುಕೊಳ್ತಾರೆ. ಇನ್ನು 2ನೇ ಪತ್ರಿಕೆ ನಿರ್ದಿಷ್ಟ ವಿಷಯ ಸ್ಪೆಸಿಫಿಕ್ ಪೇಪರ್. ಇಲ್ಲಿ ವಸ್ತುನಿಷ್ಠ ಮಾದರಿಯ 50 ಅಂಕಗಳಿರ್ತವೆ. ಅಬ್ಜೆಕ್ಟಿವ್ ಟೈಪ್ 50 ಅಂಕಗಳನ್ನು ಪರೀಕ್ಷೆ ತೆಗೆದುಕೊಳ್ತಾರೆ. ಅದರ ಜೊತೆಗೆ ವಿವರಣಾತ್ಮಕ ಮಾದರಿಯ 100 ಅಂಕಗಳ ಪರೀಕ್ಷೆಯನ್ನು ಕೂಡ ನಡೆಸ್ತಾರೆ. ಒಟ್ಟು 150 ಅಂಕಗಳಿಗೆ ಪತ್ರಿಕೆ 2 ಪೇಪರ್ ಇರುತ್ತೆ. ಯಾವ್ಯಾವ ವಿಷಯಗಳ ಮೇಲೆ ನಡೆಸ್ತಾರೆ? ಸಾಮಾನ್ಯ ಜ್ಞಾನದ ಮೇಲೆ, ಇಲ್ಲೂ ಕೂಡ ವಿಷಯ ಜ್ಞಾನದ ಮೇಲೆ, ಸಾಮಾನ್ಯ ಜ್ಞಾನ ಇದರಲ್ಲಿ ಬರೋದಿಲ್ಲ, ವಿಷಯ ಜ್ಞಾನ, ಗಣಕ ವಿಜ್ಞಾನ, ವಸ್ತುನಿಷ್ಠ ಮಾದರಿ ಪ್ರಶ್ನೆ, ಸಂಪೂರ್ಣವಾಗಿ ಕಂಪ್ಯೂಟರ್ ಸೈನ್ಸ್ ಬೇಸ್ ಮೇಲೆ ಪ್ರಶ್ನೆಗಳು ಬರ್ತಾವೆ. ಆನಂತರ ಇಲ್ಲಿ 50 ಪ್ರಶ್ನೆಗಳು ಅಬ್ಜೆಕ್ಟಿವ್ ಇರ್ತವೆ. ತದನಂತರ ಡಿಸ್ಕ್ರಿಪ್ಟಿವ್ ಟೈಪ್ 100 ಮಾರ್ಕ್ಸ್ ಮಾತ್ರ ಬರೀಬೇಕಾಗತ್ತೆ. ಇಲ್ಲಿ ನೀವು 2 ಮಾರ್ಕ್ಸು, 3 ಮಾರ್ಕ್ಸು ಮತ್ತು 4 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತವೆ. ಸಂಪೂರ್ಣವಾಗಿ ಕಂಪ್ಯೂಟರ್ ಸೈನ್ಸ್ ಮೇಲೆ ಬೇಸಿಕ್ಸು, ಆಪ್ರೇಟಿಂಗ್ ಸಿಸ್ಟಮ್ಸು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು, C++, ಪೈಥಾನ್ ನೀವೇನೇನೋ ಡಿಗ್ರಿ ಒಳಗೆ ಕಲ್ತಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನೀವು ಬರಬಹುದು. ಆತ್ಮೀಯರೇ, ಈ ಒಂದು ಗೆಜೆಟ್ ನೋಟಿಫಿಕೇಷನ್ನು ಕಾಲ್ಫಾರ್ಮ್ ಆಗಿದೆ. ಇದಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ 15 ದಿನಗಳ ಕಾಲಾವಕಾಶವನ್ನು ಇಲಾಖೆ ನೀಡಿದೆ. 15 ದಿನಗಳ ಕಾಲಾವಕಾಶಗಳಲ್ಲಿ ಆಕ್ಷೇಪಣೆಗಳನ್ನು ನೋಡಿಕೊಂಡು ಆ ಆಕ್ಷೇಪಣೆಗಳಿಗೆ ಯಾವುದು ಸರಿ ಅದನ್ನೆಲ್ಲ ತಿದ್ದುಪಡಿಗಳನ್ನು ಮಾಡಿ ಕೊನೆಯದಾಗಿ ನೋಟಿಫಿಕೇಷನನ್ನು ಬಿಡ್ತಾರೆ. ಆವಾಗ ಯಾವ ಡೇಟಿಂದ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ, ಯಾವ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಅವೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ.
ಈ ಒಂದು ಹುದ್ದೆಗಳನ್ನು ಹಾಕಲಿಕ್ಕೆ ಅರ್ಹರಾಗಿರ್ತಕ್ಕಂಥ ಅಭ್ಯರ್ಥಿಗಳು ತಡ ಮಾಡಬೇಡ್ರಿ, ಇವತ್ತಿಂದನೇ ಅಭ್ಯಾಸವನ್ನು ಪ್ರಾರಂಭ ಮಾಡಿರಿ. ಯಾಕಂದ್ರೆ ಇದು ಸರ್ಕಾರಿ ಹುದ್ದೆ, ಸರ್ಕಾರಿ ನೌಕರಿ. ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.